ಹಲೋ ಗಾಯ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ವಿಡಿಯೋ ಲೇಡೀಸ್ಗಳಿಗೆ, ಹೌಸ್ ವೈಫ್ ಯಾರಿರ್ತಾರೆ, ಆಫ್ಟರ್ ಬೇಬಿ ಆಗಿರೋರು ಅಥವಾ ಮಗು ದೊಡ್ಡವರಾಗಿರ್ತಾರೆ ಅಂಥವ್ರಿಗೆ, ಲೇಡೀಸ್ಗಳಿಗಷ್ಟೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಯಾರಾದ್ರೂ ಜೆಂಟ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಈ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸ್ಕಿಪ್ ಮಾಡಬೇಡಿ. ನಾನು ಮೊದಲನೇದಾಗಿ ಈ ವಿಡಿಯೋದಲ್ಲಿ ಕಮೆಂಟನ್ನು ಆಫ್ ಮಾಡಿರ್ತೀನಿ. ಸೊ ಈ ಒಂದು ವಿಡಿಯೋಗೆ ಬ್ಯಾಡ್ ಕಮೆಂಟ್ ಆಗಿರ್ಬೋದು, ನೆಗೆಟಿವ್ ಆಗಿ ಏನೇನೋ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ತಲೆ ಹಾಕೋದಕ್ಕೂ ಹೋಗೋದಿಲ್ಲ. ಸೊ ಹಾಗಾಗಿ ಕಮೆಂಟನ್ನ ಆಫ್ ಮಾಡಿರ್ತೀನಿ. ಅದಾದ ನಂತರ ಯಾರಾದ್ರೂ ಲೇಡೀಸನ್ನ ಬಿಟ್ಟು ಬೇರೆ ಯಾರಾದ್ರೂ ನೋಡೋರಿತ್ತು ಅಂತಂದರೆ ಅವರು ವಿಡಿಯೋನ ಸ್ಕಿಪ್ ಮಾಡಬಹುದು. ಗರ್ಲ್ಸಿಗೆ, ಲೇಡೀಸ್ಗೆ, ಸ್ವಲ್ಪ ದೊಡ್ಡವ್ರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಅವ್ರಿಗೋಸ್ಕರ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ಒಂದು ವಿಡಿಯೋದಲ್ಲಿ ತಮ್ಲೈನಲ್ಲಿ ನೋಡಿರೋ ಪ್ರಕಾರ ಆ ಒಂದು ಟಾಪಿಕ್ ಇರುತ್ತೆ. ಸೊ ಇವಾಗ ಯಾರಾದ್ರೂ ಆಫ್ಟರ್ ಬೇಬಿ ಆಗಿರೋರು, ಫೀಡಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋರು ಅಂಥವ್ರಿಗೋಸ್ಕರ ನಾನು ಈ ಒಂದು ಟಿಪ್ಪನ್ನು ಕೊಡ್ತಾ ಇರೋದು. ಅದು ಅಲ್ಲದೆ ಇದ್ರ ಬಗ್ಗೆ ನಾನೇನು ಫುಲ್ಲು ಪ್ರೊಫೆಷ್ನಲ್ ಅಲ್ಲ. ಸೊ ಹಾಗೆ ಎಲ್ಲದ್ರ ಬಗ್ಗೆನೂ ಗೊತ್ತು ಅಂತ ಇಲ್ಲ, ನನಗೆ ಗೊತ್ತಿರೋ ಥರ, ನಾನು ತಿಳ್ಕೊಂಡಿರೋ ಥರ ವಿಡಿಯೋನ ಮಾಡಬೇಕು ಅಂತ ಹೇಳಿ. ಸೊ ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ, ರೀಸೆಂಟಾಗಿ ನನಗೆ ಗೊತ್ತಾಗಿತ್ತು. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನನ್ನ ಥರನೇ ಗೊತ್ತಿಲ್ಲದೆ ಇರೋರು ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಸೊ ಇವಾಗ ಮದುವೆ ಆದ ನಂತರ, ಮಗು ಆದ ನಂತರ ಈ ಬ್ರಾ ಸೈಜ್ಗಳೇನಿರುತ್ತೆ ಅದನ್ನು ನಾವು ಡಿಫ್ರೆಂಟಾಗಿ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅಂಥ ಒಂದು ವೆರೈಟಿಗಳಾಗಿರಬಹುದು, ಅಂಥ ಒಂದು ಸೆಲೆಕ್ಷನ್ಸ್ನ ಬಗ್ಗೆ ನಾನು ಹೇಳ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಯಾವುದೇ ಒಂದು ಸೈಜ್ನ ತಗೊಂಡ್ರೆ ನಿಮ್ಮ ಒಂದು ಸೈಜ್ ಏನಿರುತ್ತೆ ಆ ಒಂದು ಸೈಜನ್ನು ತಗೊಂಡು ಅದರಲ್ಲಿ ABCD ಅಂತ ಹೇಳಿ ಸೆಗ್ರಿಗೇಷನ್ ಬರ್ತಾ ಹೋಗುತ್ತೆ, ಸೆಪ್ರೇಷನ್ ಬರ್ತಾ ಹೋಗುತ್ತೆ. ಸೊ ಎ ಏನು ಅಂತಂದರೆ ನಾವು ಅದನ್ನು ಕಂಪ್ಲೀಟಾಗಿ ಬ್ರೆಸ್ಟ್ ಸೈಜನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ, ಅಥವಾ ಏನಾದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ, ಸೈವಾಗಿ ಕಾಣಿಸುತ್ತೆ ಅಂತ ಅಂದರೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಯಾಟಗರಿ ಏನಿರುತ್ತೆ ಅದರಲ್ಲಿ ಸಾಧ್ಯನೇ ಇರಲ್ಲ. ಅದು ಫುಲ್ಲು ಈ ಥರ ಆಗಿ ಡೀಪಾಗಿ ಬರೋದಿಲ್ಲ. ಸೊ ಸ್ವಲ್ಪ ಚಿಕ್ಕದಾಗಿ ಈ ರೀತಿಯಾಗೆಲ್ಲ ಬಂದ್ಬಿಡುತ್ತೆ. ಸೊ ನಾರ್ಮಲ್ ಆಗಿ ಏನು ದೊಡ್ಡವರಾಗಿರ್ತಾರೆ, ಫೀಡಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಅವರು ಯೂಸ್ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಬಿ ಅಂತ ಅಂದರೆ ಸ್ವಲ್ಪ ಅದು ಕೂಡ ಇಷ್ಟು ಸೈಜಿಗೆ ಬಂದ್ಬಿಡುತ್ತೆ. ಸೊ ನಮಗೆ ಹಾಕೊಂಡ್ರೆ ಕೂಡ ಅನ್ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಈ ಕಡೆ ಸೈಡಲ್ಲಿ ಏನು ಬರುತ್ತೆ, ಇದು ನಮ್ಗೆ ಏನಾದ್ರೂ ಮಸಲ್ಸ್ ಇರುತ್ತಲ್ವಾ, ಸೊ ಅದು ಎಕ್ಸ್ಟ್ರಾ ಈ ರೀತಿಯಾಗಿ ಬಂದಂಗೆ ಅನಿಸುತ್ತೆ. ನಾವು ಟೀ ಶರ್ಟ್ಗಳಿಗಾಗಲಿ ಡ್ರೆಸ್ಗಳಿಗಾಗಲಿ ಹಾಕೊಂಡ್ರೆ ಅದು ಒಂದು ಸ್ಟ್ರಕ್ಚರ್ ಏನಿರುತ್ತೆ ಬ್ಯಾಕ್ ಸೈಡಿಂದ ಚೆನ್ನಾಗಿ ಕಾಣಿಸೋದಿಲ್ಲ. ಸಿ ಕಪ್ಪ ಅಂತ ಅಂದರೆ ಏನು ಅಂತ ಅಂದರೆ ಅದು ಸ್ವಲ್ಪ ಹಿಂಗೆ ವಿ ಥರ ಹಿಂಗೆ ಬರುತ್ತೆ, ಆದರೂ ಕೂಡ ನಮಗೆ ಇಲ್ಲೆಲ್ಲ ಕಂಪ್ಲೀಟ್ ಆಗೋದಿಲ್ಲ. ಸೊ ಇದೆಷ್ಟು ಕಂಪ್ಲೀಟ್ ಆಗೋದಿಲ್ಲ, ಸೈಡಿಂದ ಇಷ್ಟಕ್ಕೆ ಮಾತ್ರ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕೂಡ ಮಸಲ್ ಎಲ್ಲ ಹಾಗೆ ಸ್ವಲ್ಪ ಈ ರೀತಿಯಾಗಿ ಟೈಟ್ ಆಗಿರೋ ಬಟ್ಟೆ ಹಾಕೊಂಡ್ರೆ ಎಕ್ಸ್ಟ್ರಾ ಮಸಲ್ ಇದ್ರು ಅಂತಂದರೆ ಈ ರೀತಿಯಾಗಿ ಕಾಣಿಸುತ್ತಲ್ವಾ. ಸೊ ಈ ರೀತಿಯಾಗಿ ಎಕ್ಸ್ಟ್ರಾ ಬರುತ್ತಲ್ವ, ಹಿಂಗೆ ಈ ರೀತಿಯಾಗಿ ಎಕ್ಸ್ಟ್ರಾ ಬರುತ್ತಲ್ವ, ಆ ರೀತಿಯಾಗಿ ಕಾಣಿಸುತ್ತೆ. ಸೊ ಮಕ್ಕಳು ದೊಡ್ಡವರಾಗಿರ್ತಾರೆ, ಫೀಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಸೊ ಬ್ರೆಸ್ಟ್ ಸೈಜು ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಅಂದರೆ ನಮ್ಮದು ಯಾವ ಒಂದು ಸೈಜ್ ಇರುತ್ತೆ, ನಮ್ಮ ಒಂದು ಸೈಜು 32, 30, 34, 36 ಈ ರೀತಿಯಾಗಿರುತ್ತೆ, ಅದಕ್ಕೆ ಡಿ ಕಪ್ಸ್ ಅಂತ ಹೇಳಿ ಬರುತ್ತೆ. ಸೊ ಡಿ ಕ್ಯಾಟಗರಿ ಬರುತ್ತೆ. ಸೊ ಆ ಒಂದು ಸೆಲೆಕ್ಷನ್ನ ಮಾಡ್ಕೋಬೇಕಾಗಿರುತ್ತೆ. 34D, 36D ಈ ರೀತಿಯಾಗಿ ನಾವು ಸೆಲೆಕ್ಷನ್ನ ಮಾಡ್ಕೋಬೇಕಾಗಿರುತ್ತೆ. ಸೊ ಅದೊಂದು ಏನು ಅಂತಂದರೆ ಫುಲ್ಲು ನಮಗೆ ಇಲ್ಲಿಂದ ಇಷ್ಟಕ್ಕೂ ಕಂಪ್ಲೀಟ್ ಆಗುತ್ತೆ, ಇಷ್ಟಕ್ಕೆ ಕಂಪ್ಲೀಟ್ ಆಗಿ ಇಲ್ಲಿ ಫುಲ್ ಇಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಆಯಿತು ಅಂತ ಅಂದರೆ ನಮಗೆ ನಾರ್ಮಲಾಗಿ ನಾವು ಒಂದು ಟೀ ಶರ್ಟ್ ಹಾಕ್ಕೊಳ್ಳಿ, ಅಥವಾ ನೈಟೀಸ್ ಹಾಕ್ಕೊಳ್ಳಿ, ಅಥವಾ ಯಾವುದೇ ಒಂದು ಡ್ರೆಸ್ನ ವೇರ್ ಮಾಡಿದ್ರು ಕೂಡ ನಮಗೆ ಅದು ಕಂಫರ್ಟಬಲ್ ಆಗಿ ಇರುತ್ತೆ. ಈ ಒಂದು ಡಿನ ಯೂಸ್ ಮಾಡೋರಿಗೆ, ಈಗ ಬ್ಲೌಸ್ ಏನಾದರೂ ನಾವು ಹಾಕೋತೀವಲ್ವಾ, ಅದರಲ್ಲಿ ಡೀಪೆಲ್ಲ ಹಾಕ್ಸಿರ್ತೀವಲ್ವಾ, ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಕೆಲವೊಬ್ಬರು ಹೈ ಡೀಪ್ ಎಲ್ಲ ಈ ರೀತಿಯಾಗಿ ಬಿಡಿಸ್ಕೋತಾರೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಟೈಮಲ್ಲಿ ನೀವು ನಾರ್ಮಲ್ಲು ಬಿ ಅಥವಾ ಸಿನ ಸೆಲೆಕ್ಷನ್ ಮಾಡ್ಕೋಬೇಕಾಗಿರುತ್ತೆ. ಸಿನೂ ಕೂಡ ಜಾಸ್ತಿ ಅನಿಸುತ್ತೆ, ಬಿನ ಸೆಲೆಕ್ಷನ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಮಗೆ ಇಷ್ಟಿರುತ್ತೆ, ನಾವು ನಾರ್ಮಲಾಗಿ ಬ್ಲೌಸ್ನ ಹೊಲಿಸೋದು ನಾವು ಇಷ್ಟಕ್ಕೆ ಹೊಲಿಸಿರ್ತೀವಿ. ಸೊ ನಮಗೇನು ಪ್ರಾಬ್ಲಮ್ ಇಲ್ಲ. ಕೆಲವೊಬ್ಬರು ಒಂದು ಈ ರೀತಿಯಾಗಿ ಬ್ಲೌಸ್ ಹೊಲಿಸೋದು ಮತ್ತು ಇಲ್ಲೆಲ್ಲ ಸ್ವಲ್ಪ ಡಿಸೈನ್ನ ಕೊಡಿಸೋದು ಅದೆಲ್ಲ ಇರುತ್ತೆ. ಅಂಥ ಟೈಮಲ್ಲಿ ನಾವು ಏನು 34D ಆಗಿರ್ಬೋದು, ಆ ರೀತಿ ಸಿ ಆಗಿರ್ಬೋದು, ಅದು ಸೆಲೆಕ್ಷನ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಅನಿಸೋದಿಲ್ಲ, ಅದೆಲ್ಲ ಮೇಲೆ ಕಾಣಿಸೋದಕ್ಕಾಗುತ್ತೆ. ಮತ್ತು ಹಿಂದೆಯಿಂದನೂ ಕೂಡ ಅದು ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಿಂದೆ ಬ್ಯಾಕ್ ಸೈಡಲ್ಲಿ ಏನಾದರೂ ಡಿಸೈನ್ ಇತ್ತು, ಬ್ಯಾಕ್ ಹುಕ್ಕಿತ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಟೈಮಲ್ಲಿ ನೀವು ಬಿನ ಯೂಸ್ ಮಾಡಬೇಕಾಗಿರುತ್ತೆ ಅಥವಾ ಸಿನ ಯೂಸ್ ಮಾಡಬೇಕಾಗಿರುತ್ತೆ. ಇದರಿಂದ ಮೇಯ್ನು ನಮ್ಮ ಒಂದು ಹೆಲ್ತ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಇವಾಗ
ಫೀಡಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಸ್ವ್ಯಾಗಿ ಥರ ಅನಿಸಿರುತ್ತೆ ಬ್ರೆಸ್ಟ್ ಸೈಜ್ ಎಲ್ಲ. ಸೊ ಅವಾಗ ಏನನ್ಸುತ್ತೆ ತುಂಬಾ ಅಸಹ್ಯವಾಗಿ ಕಾಣಿಸೋದಾಗಿರಬಹುದು, ನಮಗೆ ಕಂಫರ್ಟಬಲ್ ಇಲ್ಲದೆ ಇರೋ ಥರ ಅನಿಸುತ್ತೆ. ಸೊ ಹಾಗಾಗಿ ನಾವು D1 ಏನಿರುತ್ತೆ ಕ್ಯಾಟಗರಿ ಅದನ್ನು ಯೂಸ್ ಮಾಡಿದ್ರೆ ನಮಗೆ ನೀಟಾಗಿ ಸ್ಟಿಫಾಗಿ ಕುತ್ಕೊಂಡಿರೋ ಥರ ಅನಿಸುತ್ತೆ, ಮತ್ತು ಅಸಹ್ಯವಾಗಿ ಕಾಣಿಸೋದಿಲ್ಲ, ಸ್ವ್ಯಾಗಿ ಅಂತ ಹೇಳಿ ಅನಿಸೋದಿಲ್ಲ. ಸೊ ಆರಾಮಾಗಿ ನಾವು ಡಿನ ಯೂಸ್ ಮಾಡಬಹುದು. ಮತ್ತೇನಾದ್ರೂ ನಾವು ಆ ರೀತಿಯಾಗಿ ಯೂಸ್ ಮಾಡ್ತಾ ಇಲ್ಲ ಬ್ರಾಗಳನ್ನ, ಸುಮ್ಮನೆ ಹಾಗೇನೆ ಏನಪ್ಪ ಪೆಟಿಕೋಟ್ ಆಗಿರ್ಬೋದು, ಸ್ಲಿಪ್ ಆಗಿರ್ಬೋದು ಯೂಸ್ ಮಾಡ್ತೀವಿ ಅಂತ ಅಂದರೆ ಈ ಒಂದು ಭಾಗ ಏನಿರುತ್ತೆ ಈ ಭಾಗ ಆಗಿರಬಹುದು, ಮತ್ತು ಬ್ರೆಸ್ಟ್ ಕೆಳಗಡೆ ಏನಾಗಿರುತ್ತೆ ಅದಾಗಿರಬಹುದು, ಮತ್ತು ಇಲ್ಲೆಲ್ಲ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬ್ಯಾಕಲ್ಲೂ ಕೂಡ ಈ ಒಂದು ಮಜಲ್ ಏನಿರುತ್ತೆ ಅದು ಕೂಡ ನೋವಾಗೋದಕ್ಕೆ ಶುರುವಾಗುತ್ತೆ. ಸೊ ನಾನು ಕೂಡ ಯೋಚನೆ ಮಾಡ್ತಿದ್ದೆ, ನನಗೆ ಇದು ತುಂಬಾ ನೋವಾಗ್ತಾ ಇತ್ತು. ಈ ಕಡೆ ಸೈಜ್ಗಿನ್ನ ಜಾಸ್ತಿ ಈ ಒಂದು ಭಾಗ ಏನಿತ್ತು ಈ ಒಂದು ಮಸಲ್ಸು ನಾನು ತೋರಿಸಿದ್ದೀನಿ. ನಾನು ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡಿರೋರಾದರೆ ಗೊತ್ತಾಗಿರುತ್ತೆ. ನಾನು ಇದ್ರ ಬಗ್ಗೆ ಇಲ್ಲೆಲ್ಲ ಒಂದು ಏನಪ್ಪ ಅದೇನು ಪಟ್ಟು ಹಾಕೋದಿರುತ್ತಲ್ಲ ಅದೆಲ್ಲ ಹಾಕಿದ್ದೆ ನಾನಿಲ್ಲಿ. ಸೊ ಅದೆಲ್ಲನೂ ಆ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ನಾನು ಶೇರ್ ಮಾಡಿದ್ದೆ, ಇದು ನೋವಾಗ್ತಾ ಇದೆ ಅಂತ ಹೇಳಿ. ಸೊ ನಾನು ಒಂದು ವಿಡಿಯೋನ ನೋಡಿದೆ, ಕಂಪ್ಲೀಟಾಗಿ ಪಾಪ ಅವರು ಎಕ್ಸ್ಪ್ಲೈನ್ ಮಾಡಿದರು. ಸೊ ಈ ರೀತಿಯಾಗಿ ಆಗುತ್ತೆ, ನಾವೊಂದು ಈ ರೀತಿಯಾಗಿ ಇನ್ನರ್ವೇರ್ ಸೆಲೆಕ್ಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು, ಹೆಲ್ತಿಗಾಗಿರಬಹುದು ಮತ್ತು ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು. ಕಂಪ್ಲೀಟಾಗಿ ಇದನ್ನು ಈ ಥರ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ, ನಾವು ಕಂಫರ್ಟಬಲ್ ಆಗಿರ್ಬೋದು ಅಂತ ಹೇಳಿ ಶೇರ್ ಮಾಡಿದ್ರು. ಸೊ ಹಾಗಾಗಿ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋನ ನೋಡಿದೆ. ಸೊ ಬೇರೆ ಯಾರಾದರೂ ನೋಡದೇ ಇರೋರು, ನನ್ನ ವಿಡಿಯೋನ ನೋಡೋರು ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಯೂಸ್ ಆಗಲಿ ಅಂತ ಹೇಳಿ ಹೇಳಿದ್ದೀನಿ. ಸೊ ಇದನ್ನ ಹೇಳೋದಕ್ಕೆ ಕೆಲವರಿಗೆ ಮುಜುಗರ ಆಗುತ್ತೆ, ನನಗೆ ಮುಜುಗರ ಇಲ್ಲ ಅಂತ ಇಲ್ಲ. ಸೊ ನನಗೂ ಕೂಡ ಮುಜುಗರ ಆಗುತ್ತೆ, ಹಾಗಾಗಿ ನಾನು ಯಾವುದೇ ರೀತಿಯ ಇನ್ನರ್ ವೇರ್ಸಿಂದ ಅದನ್ನು ತೋರಿಸಿಲ್ಲ. ಸೊ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಮಗೂ ಕೂಡ ಮುಜುಗರ ಅನ್ನೋದು ಆಗತ್ತೆ. ಸೊ ಹಾಗಾಗಿ ಈಗ ನನಗೆ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಯಿತು, ಇವಾಗ ನನಗೆ ಗೊತ್ತಿರೋರಿಗೆ ಹೇಳಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಸೊ ನನ್ನ ಜೀವನದಲ್ಲಿ ನಾನು ಯಾವುದಾದ್ರೂ ಹೊಸ ವಿಷಯಗಳನ್ನ ತಿಳ್ಕೊಂಡಾಗ ಅಥವಾ ನನ್ನ ಮನಸ್ಸಲ್ಲಿ ಏನಾದ್ರೂ ಈ ಥರದ್ರ ಬಗ್ಗೆ ಬೇರೆಯವ್ರಿಗೆ ಒಂದು ಜಾಗರೂಕತೆ ಮೂಡಿಸ್ಬೇಕು, ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿ ಅನ್ನಿಸ್ದಾಗ ನಾನು ಈ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ತುಂಬಾ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ, ಮುಂದೆ ಕೂಡ ಮಾಡ್ತಾ ಇರ್ತೀನಿ. ಸೊ ಮನೆಯಲ್ಲಿರುವಂಥ ಹೌಸ್ ವೈಫ್ಗಳಿಗಾಗಿರಬಹುದು ಅಂಥವ್ರೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸೊ ಏನು ಅಂತ ಅಂದರೆ ಅದು ಸ್ವಲ್ಪ ಪ್ರೈಸ್ ಬಂದು ಜಾಸ್ತಿನೇ ಇರುತ್ತೆ, ನಾರ್ಮಲ್ಗಿನ್ನ ಆದರೂ ಪ್ರೈಸ್ ಬಂದು ಜಾಸ್ತಿ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಸೊ ನೀವು ನೋಡಿ ಅದನ್ನು ಬೈ ಮಾಡಿ. ಸೊ ಇಲ್ಲ ನಮಗೆ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ, ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಮುಂದಿನ ಈ ಬ್ಯಾಕ್ ಪೈನು ಮತ್ತು ಇದೆಲ್ಲ ಮಸಲ್ಸ್ ಪೈನ್ ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಸೊ ನಮಗೂ ಕೂಡ ಕಂಫರ್ಟಬಲ್ ಅನಿಸೋದಿಲ್ಲ. ಇದನ್ನು ಬಿಟ್ಟು ಮಾಡೆಲ್ಸ್ ಆಗಿರಬಹುದು, ಪ್ರೊಫೆಷ್ನಲ್ಸ್ ಆಗಿರಬಹುದು, ಅದನ್ನು ಬಿಟ್ಟು ಶೇಪ್ ವೇರ್ ಆಗಿರಬಹುದು ಅಥವಾ ಬಾಡಿ ಶೇಪ್ ಆಗಿರಬಹುದು ಮತ್ತು ಕಪ್ಸ್ ಆಗಿರಬಹುದು, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ನಮ್ಮಂಥವ್ರಿಗೆ ಯೂಸ್ ಆಗೋದಿಲ್ಲ. ನಮಗೆ ಯೂಸ್ ಆಗಿರೋ ಥರದ್ದು ನಮ್ಮ ಒಂದು ಸೈಜ್ ಏನಿರುತ್ತೆ ಅದ್ರ ಮೇಲೆ ಡಿ ಏನೋ ಆಪ್ಷನ್ ಇರುತ್ತೆ, ಅದು ನಮಗೆ ಯೂಸ್ ಆಗುತ್ತೆ. ಸಿ ಮತ್ತು ಡಿ ಯೂಸ್ ಮಾಡಬಹುದು. ಎ ಮತ್ತು ಬಿ ಏನಿರುತ್ತೆ ಅದು ನಮಗೆ ಕಂಫರ್ಟಬಲ್ ಅನಿಸೋದಿಲ್ಲ, ಇಲ್ಲೆಲ್ಲ ಮಸಲ್ಸ್ ಎಲ್ಲ ಹಾಗೆ ಎಕ್ಸ್ಟ್ರಾ ಬಂದಿರೋ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಇವಾಗ ಬೇಬಿ ಆದಮೇಲೆ ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಕೂಡ ಆಗಿರ್ತಾರೆ. ಎಷ್ಟೋ ಕೆಲವರು ಮಾತ್ರ ತುಂಬಾ ತೆಳುವಾಗಿ ಇರ್ತಾರೆ, ವೆಯ್ಟ್ ಇನ್ಕ್ರೀಸ್ ಆಗಿರೋದಿಲ್ಲ, ಅವ್ರಿಗೆ ಬ್ರೆಸ್ಟ್ ಸೈಜ್ ಕೂಡ ಇರೋದಿಲ್ಲ ಅಂತವ್ರಿಗೆ ನಾರ್ಮಲ್ ಆಗಿ ಯೂಸ್ ಮಾಡಬಹುದು. ಸೊ ನಮ್ಮ ಥರ ಸ್ವಲ್ಪ ದಪ್ಪ ಆಗಿರ್ತಾರೆ ಅಂತಂದರೆ ನಿಮ್ಮ ಒಂದು ಸೈಜ್ ಮೇಲೆ ಸಿ ಅಥವಾ ಡಿನ ಯೂಸ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಅವಾಗ ನಿಮಗೆ ಕಂಫರ್ಟಬಲ್ ಆಯಿತು ಅಂತಂದರೆ ನೀವು ಅದನ್ನು ಯೂಸ್ ಮಾಡಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಲೇಡೀಸ್ಗಳಿಗೆ ಮಾತ್ರ ಮಾಡಿದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಥರ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ತುಂಬ ಜನ ಇರ್ತಾರೆ. ಸೊ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.